ಹಾಯ್ ಫ್ರೆಂಡ್ಸ್, ಕಟೇರಮ್ಮ ಟೆಂಪಲಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಎಲ್ಲ ಬರುವಂಥ ಭಕ್ತಾದಿಗಳು ತಮ್ಮದೇ ಆದಂತಹ ಒಂದು ಆರೈಕೆಗಳನ್ನಾಗಲಿ, ಒಂದು ಈಡೇರಿಕೆ ಆಗಲಿ, ಒಂದು ಆರೋಗ್ಯ ಆಗಲಿ, ಸಂಪತ್ತಾಗಲಿ, ಪ್ರತಿಯೊಂದು ಒಬ್ಬೊಬ್ರದ್ದು ಒಂದೊಂದು ತರಹ ಆರೈಕೆಗಳಿರ್ತವೆ. ಸೊ ಹಾಗೆ ಈ ತೆಂಗಿನಕಾಯಿ ಕಟ್ಟುವಂತಹ ಪದ್ಧತಿನೂ ಸಹ ಇಲ್ಲಿದೆ. ಇಲ್ಲಿ ನೋಡಿ ಎಷ್ಟು ತೆಂಗಿನಕಾಯಿಗಳು, ಎಷ್ಟು ಆರೈಕೆಗಳು ಮತ್ತು ಎಷ್ಟು ಜನ ಇಲ್ಲಿ ಯಾವ ರೀತಿಯಲ್ಲಿ ಬಂದು ತಾಯಿ ಹತ್ರ ಬೇಡಿಕೆಯನ್ನು ಇಡ್ತಾರೆ, ತಾಯಿನ ನಂಬ್ತಾರೆ ಅನ್ನೋದು ಇದ್ರ ಮುಖಾಂತರ ನಮಗೆ ತಿಳಿಯುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾವು ಮುಂದೆ ಹೋಗೋವಾಗ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಇನ್ನೂ ಇವತ್ತಾದರೂ ಈವ್ನಿಂಗ್ ಇದೆ. ಸೊ ಮಾರ್ನಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಅಂದರೆ ಎಷ್ಟು, ಬಟ್ ಇದನ್ನು ನೋಡೋದಕ್ಕೆ ಒಂದು ಚೆಂದ. ಇದರ ಅನುಭವ ಹೇಳೋಕ್ಕೂ ಆಗಲ್ಲ. ಇಲ್ಲಿ ಬಂದು ಒಂದು ಸರಿ ನೀವು ತಾಯಿ ಹತ್ರ ಬಂದು ನೀವು ಒಂದು ಸರಿ ವಿಸಿಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು ಇಲ್ಲಿನ ಪ್ರಭಾವ, ಮತ್ತು ಇಲ್ಲಿ ಈ ಜಾಗ ಯಾವ ರೀತಿ ಪಾಸಿಟಿವಿಟಿಯಿಂದ ತುಂಬಿಕೊಂಡಿದೆ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಮರದ ಸುತ್ತಲೂ ಬರೀ ಕಾಯಿಗಳು ಕಟ್ಟಿರುವಂತಹದ್ದೇ, ಎಲ್ಲ ಅರಿಕೆಗಳನ್ನ ಹೊತ್ಕೊಂಡು ಇರುವಂಥದ್ದು. ಈ ಕಾಯಿ ಕಟ್ಟಬೇಕಂದ್ರೆ 9 ವಾರ ಬರಬೇಕಾಗತ್ತೆ ಈ ದೇವಸ್ಥಾನಕ್ಕೆ. 9 ವಾರ ಬಂದು 9 ವಾರ ನಿಮ್ಮ ಏನು ಅರಿಕೆ ಇರುತ್ತೆ, ನೀವೇನು ತಾಯಿ ದೇವಿ ಹತ್ರ ಏನು ನಿರೀಕ್ಷಿಸ್ತಿದ್ದೀರಾ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ಕಾಯಿ ಕಟ್ಟಿರೋದ್ರಿಂದ ನಿಮ್ಮ ಹರಕೆಗಳು ಈಡೇರುತ್ತೆ, ಪೂರ್ತಿಯಾಗುತ್ತೆ. ಅನಾರೋಗ್ಯದಿಂದ ಬಂದಿರೋರು ಇರ್ತಾರೆ, ಮತ್ತು ಪ್ರತಿಯೊಬ್ಬರು ಅಮೌಂಟು ಪ್ರಾಬ್ಲಮ್ ಆಗಿರುತ್ತೆ, ಜಾಗ ಸೇಲ್ ಆಗಲ್ಲ, ಈ ಥರ ವಿವಿಧವಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಬಂದು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.